ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ದೀಪಾ ನರೋಟೆ ಆ್ಯಂಡ್ ವೆಲ್ಕಮ್ ಟು ಟೀಚರ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಸ್ಟೂಡೆಂಟ್ಸ್ ಆ್ಯಂಡ್ ಹಾಗೆ ಪೇರೆಂಟ್ಸಿಗಿರುತ್ತೆ. ಸೊ ಏನಪ್ಪ ಅಂದರೆ ಇದು ಎಕ್ಸಾಮಿನೇಷನ್ ಬಗ್ಗೆ. ತುಂಬ ಜನಕ್ಕೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ ಅನ್ನೋ ಕನ್ಫ್ಯೂಷನ್ ತುಂಬ ಜನಕ್ಕೆ ಇರುತ್ತೆ. ಸೊ ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿದ್ದು ಕಾಲೇಜಿಗೆ ಕರೆಕ್ಟಾಗಿ ಹೋಗ್ತಾ ಇದ್ರೆ ಅಂತ ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಒಂದು ಕ್ಲಿಯರ್ ವಿಷನ್ ಅನ್ನೋದು ಇದ್ದೇ ಇರುತ್ತೆ. ಎಷ್ಟು ಪಾಸಿಂಗ್ ಮಾರ್ಕ್ಸ್ ಇರುತ್ತೆ, ಎಷ್ಟು ಹೇಗೆಲ್ಲ ಓದಬೇಕು ಅನ್ನೋದ್ರ ಬಗ್ಗೆ. ಇನ್ನು ಕೆಲವು ಸ್ಟೂಡೆಂಟ್ಸ್ ತುಂಬಾ ಇರ್ರೆಗ್ಯುಲರ್ ಇರ್ತಾರೆ. ಅಂದರೆ ಹೆಲ್ತ್ ಇಶ್ಯೂ ಆಗಿರ್ಬೋದು, ಅಥವಾ ಅವರಿಗೆ ಏನೋ ಒಂದು ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ಅಥವಾ ಅವರಿಗೆ ನೆಕ್ಸ್ಟ್ ಎಕ್ಸಾಮ್ ಟೈಮಲ್ಲಿ ನೋಡ್ಕೊಳ್ಳೋಣ ಅನ್ನೋ ಒಂದು ನೇಚರ್ ಇರುತ್ತೆ. ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ಸೊ ಇದು ಒಂದು ಅವರಿಗೆ ಹೆಲ್ಪ್ ಆಗುವಂಥ ವಿಡಿಯೋ. ಏಕೆಂದರೆ ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಆ್ಯಂಡ್ ತುಂಬ ಜನ ಪೇರೆಂಟ್ಸಿಗಷ್ಟೇ ಮಕ್ಕಳು ಓದಿನ ಬಗ್ಗೆ ತುಂಬಾ ಚಿಂತೆ ಇರುತ್ತೆ. ಬಟ್ ಅವ್ರಿಗೆ ಯಾವ ಥರ ಮಾರ್ಕ್ಸ್ ಅಲಾಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಪೇರೆಂಟ್ಸಿಗೂ ನಾಲೆಡ್ಜ್ ಇರಲ್ಲ. ಅವ್ರಿಗೂ ಕೂಡ ಒಂದು ಇನ್ಫಾರ್ಮೇಶನ್ ಬೇಕಾಗಿರುತ್ತೆ, ಕರೆಕ್ಟ್ ಇನ್ಫಾರ್ಮೇಶನ್. ಸೊ ಅಂಥವ್ರು ಕೂಡ ಈ ವಿಡಿಯೋನ ನೋಡಿದ್ರೆ ನಿಮ್ಮ ಮಕ್ಕಳಿಗೆ ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಅಟೆಂಡ್ ಮಾಡಬೇಕು, ಅವ್ರು ಹೇಗೆ ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೂ ಒಂದು ಕ್ಲಿಯರ್ ವಿಷನ್ ಸಿಗೋ ಅಂಥದ್ದು. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಮಕ್ಕಳು ಯಾರಾದ್ರು ಸೆಕೆಂಡ್ ಪಿ ಯು ಓದ್ತಾ ಇದ್ರೆ, ಸೆಕೆಂಡ್ ಪಿ ಯು ಅಥವಾ ಫಸ್ಟ್ ಪಿ ಯು ಸೈನ್ಸ್, ನಾನು ಪರ್ಟಿಕ್ಯುಲರ್ ಆಗಿ ಸೈನ್ಸಿಗೆ ಹೇಳ್ತಾ ಇರುವಂಥದ್ದು. ಏಕೆಂದರೆ ಈ ಸೈನ್ಸಲ್ಲಿ ಏನಂದರೆ ನಿಮಗೆ ಜಸ್ಟ್ ಥಿಯರಿ ಅಷ್ಟೇ ಬರೋದಿಲ್ಲ, ಪ್ರಾಕ್ಟಿಕಲ್ಸ್ ಕೂಡ ಇರುತ್ತೆ. ಓಕೆ, ಸೊ ಇವಾಗ ಲ್ಯಾಂಗ್ವೇಜಸ್ ತಗೊಂಡ್ರೆ ಕನ್ನಡ, ಇಂಗ್ಲಿಷ್, ಕನ್ನಡ ಜಾಗದಲ್ಲಿ ನೀವು ಬೇರೆ ಯಾವ್ದಾದ್ರು ತಗೊಳ್ಬೋದು. ಉರ್ದು ತಗೊಂಡಿರ್ತಾರೆ, ಅದೆಲ್ಲ ತಗೊಂಡಿರ್ತಾರೆ. ಕನ್ನಡ ನಾನು ಅದು ಓವರ್ ಆಲ್ ಕನ್ನಡ ಅಂತ ಹೇಳ್ತಾ ಇದ್ದೀನಿ. ಸೊ ಕನ್ನಡ ಆ್ಯಂಡ್ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್. ಓಕೆ, ಸೊ ಮತ್ತೆ ಮ್ಯಾಥಮೆಟಿಕ್ಸ್ ಏನು ತಗೊಂಡಿರ್ತಾರೆ, ಇದು ಎಲ್ಲದೂ ಕೂಡ ಮೂರು ಕೂಡ 100 ಮಾರ್ಕ್ಸಿಗೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಬಂದರೆ 35 ಮಾರ್ಕ್ಸ್. ಓಕೆ, ಅವ್ರು ಏನೇ ಇದ್ರು ಕಂಪ್ಲೀಟ್ ಥಿಯರಿಲಿ ಅವರು ಅದನ್ನ ಸ್ಕೋರ್ ಮಾಡಬೇಕಾಗುತ್ತೆ. ರೈಟಿಂಗ್ ಅಲ್ಲೇ 100ಗೆ 35 ಇಸ್ ಅ ಪಾಸಿಂಗ್ ಪ್ಯಾಕೇಜ್. ಸೊ ಅದನ್ನ ನೀವು ಬರ್ದೆ ಪಾಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜಸ್ ಅಂತ ಬಂದ್ರೆ ನೀವಲ್ಲಿ ಗ್ರಾಮರ್ ಪಾರ್ಟ್ ಆಗಿರ್ಬೋದು, ಅಥವಾ ಸ್ವಲ್ಪ ಪೊಯೆಟ್ರಿ ಎಲ್ಲ ಬರುತ್ತೆ, ಲೆಸನ್ಸ್ ಎಲ್ಲ ಬರುತ್ತೆ. ಇದೊಂದು ಸ್ವಲ್ಪ ಎಲ್ಲ ಸಾಲ್ವ್ ಮಾಡ್ಕೊಂಡ್ರೆ ನಿಮಗೆ ಆರಾಮ್ಸೆ ಪಾಸಿಂಗ್ ಪ್ಯಾಕೇಜ್ ಅನ್ನೋದು ಬಂದೇ ಬಿಡುತ್ತೆ. ಓಕೆ, ಅದೇನು ಕಷ್ಟ ಆಗಲ್ಲ. ಆ್ಯಂಡ್ ಕಮಿಂಗ್ ಟು ಮ್ಯಾಥ್ಸಿಗೆ ಬಂದಾಗ ತುಂಬ ಜನಕ್ಕೆ ಪಾಸಿಂಗ್ ಪ್ಯಾಕೇಜ್ ಅನ್ನೋದೇ ತುಂಬ ಕಷ್ಟ ಆಗುತ್ತೆ. ಏಕೆಂದರೆ ಮ್ಯಾಥ್ಸ್ ಕೆಲವರಿಗೆ ತುಂಬಾ ಕಷ್ಟ ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾರೆ. ಸೊ ಅಂಥ ಸ್ಟೂಡೆಂಟ್ಸ್ ಟೀಚರ್ಸ್ನ ಹೆಲ್ಪ್ನ ತಗೊಳ್ಳಿ. ಒಂದಿಷ್ಟು ಪಾಸಿಂಗ್ ಪ್ಯಾಕೇಜ್ ಅಂತಾನೆ ಕ್ವಶನ್ಸ್ ಇರುತ್ತೆ, ತುಂಬ ಜನಕ್ಕೆ ಗೊತ್ತಿರಲ್ಲ ಸ್ಟೂಡೆಂಟ್ಸಿಗೆ. ಸೊ ಹಾಗಾಗಿ ಪಾಸಿಂಗ್ ಪ್ಯಾಕೇಜ್ ಅಂದರೆ ಒಂದಿಷ್ಟು ಪ್ರಾಬ್ಲಮ್ಸ್, ಒಂದು 3 ಪ್ರಾಬ್ಲಮ್ಸ್ ಅಲ್ಲಿ ಅಟ್ಲೀಸ್ಟ್ ಒಂದು ಪ್ರಾಬ್ಲಮ್ ಅಥವಾ ಅದಕ್ಕೆ ರಿಲೇಟ್ ಆಗಿರುವಂಥ ಪ್ರಾಬ್ಲಮ್ಸ್, ಜಸ್ಟ್ ನಂಬರ್ಸ್ನ ಎಕ್ಸ್ಚೇಂಜ್ ಮಾಡಿ ಕೊಡುವಂಥದ್ದು, ಈ ಥರ ಒಂದು ಕಂಪಲ್ಸರಿ ಕ್ವಶನ್ಸ್ಗಳಿರುತ್ತೆ. ಸೊ ಒಂದು ಪಾಸಿಂಗ್ ಪ್ಯಾಕೇಜ್ನ ನಿಮ್ಮ ಟೀಚರ್ಸ್ಗಳನ್ನು ಫಾಲೋ ಅಪ್ ಮಾಡಿ ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೂ ಅಲ್ಲಿ 35 ಮಾರ್ಕ್ಸ್ ಸ್ಕೋರ್ ಮಾಡೋವಂಥದ್ದು ಏನೂ ಕಷ್ಟ ಆಗಲ್ಲ. ಬಟ್ ಓದೋದನ್ನೇ ಪರ್ಫೆಕ್ಟಾಗಿ ಓದಿ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡುವಂಥದ್ದು ಬರಬೇಕು. ಸೊ ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನು ಪ್ರಾಕ್ಟಿಕಲ್ ಬೇಸ್ಡ್ ಸಬ್ಜೆಕ್ಟ್ಸ್, ಈ ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಬಯಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್, ಇವೇನು ಪ್ರಾಕ್ಟಿಕಲ್ ಬೇಸ್ಡ್ ಏನು ಬರುತ್ತೆ, ಸೊ ಸಬ್ಜೆಕ್ಟ್ಸ್ ಏನು ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಥಿಯರಿ ಬರೆಯೋದು 70 ಮಾರ್ಕ್ಸಿಗೆ, ಇನ್ನು 30 ಮಾರ್ಕ್ಸಿಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ಸ್ ಬರುತ್ತೆ. ಓಕೆ, ಸೊ ಥಿಯರಿಲಿ 70 ಮಾರ್ಕ್ಸಿಗೆ ಪಾಸಿಂಗ್ ಪ್ಯಾಕೇಜ್ ಬಂದು 21. ಅಂದರೆ 70 ಮಾರ್ಕ್ಸಿಗೆ ಏನು ಬರೀತಾರೆ ಅದರಲ್ಲಿ ಕಂಪಲ್ಸರಿ ಅವರು 21 ಮಾರ್ಕ್ಸ್ನ ಗೇನ್ ಮಾಡಲೇಬೇಕಾಗುತ್ತೆ, ಸ್ಕೋರ್ ಮಾಡಲೇಬೇಕಾಗುತ್ತೆ. ಓಕೆ, 21 ಕೂಡ ಫೇಲ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ 21 ಪಾಸಿಂಗ್ ಪ್ಯಾಕೇಜ್ ಏನಿರುತ್ತೆ ಸೊ ಅಷ್ಟು ನೀವು ಸ್ಕೋರ್ ಮಾಡಲೇಬೇಕಾಗುತ್ತೆ. ಇನ್ನು ರಿಮೈನಿಂಗ್ 30 ಮಾರ್ಕ್ಸ್ ಏನಿರುತ್ತೆ ಸೊ ಆ 30 ಅಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಆ 30 ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಲ್ಲಿ 6 ಮಾರ್ಕ್ಸ್ ರೆಕಾರ್ಡಿಗೆ ಇರುತ್ತೆ. ರೆಕಾರ್ಡ್ ಅಂತ ಏನ್ ಬರೀತಾರೆ ಅವ್ರು ಮಾಡಿರೋಂಥ ಎಕ್ಸ್ಪೆರಿಮೆಂಟ್, ಒಂದಿಷ್ಟು ಲಿಸ್ಟ್ ಆಫ್ ಎಕ್ಸ್ಪೆರಿಮೆಂಟ್ಸ್, ಅದನ್ನ ಕರೆಕ್ಟಾಗೆ ಬರೆದು ಅದರ ಇಂಡೆಕ್ಸ್ ಆಗಿರ್ಬೋದು, ಸರ್ಟಿಫಿಕೇಟ್ ಪೇಜ್ ಆಗಿರ್ಬೋದು, ಕಂಪ್ಲೀಟ್ ಎಲ್ಲಾನು ಕರೆಕ್ಟಾಗಿ ಅವರು ಮೇಂಟೈನ್ ಮಾಡಿ. ಆ್ಯಂಡ್ ಹಾಗೆ ಲ್ಯಾಬೊರೇಟರಿ ಇನ್ಚಾರ್ಜ್ ಯಾರಿರುತ್ತೆ ಅವರ ಸಿಗ್ನೇಚರ್, ಆ್ಯಂಡ್ ಹಾಗೆ ಆ ಕಾಲೇಜಿನ ಪ್ರಿನ್ಸಿಪಲ್ನ ಸಿಗ್ನೇಚರ್, ಇಲ್ಲ ಅಂದರೆ ಒಂದು ಅವರ ಸಬ್ಜೆಕ್ಟಿನ ಮೇನ್ ಇನ್ಚಾರ್ಜ್ ಯಾರಿರ್ತಾರೆ ಅವ್ರದ್ದು ಸಿಗ್ನೇಚರ್, ಇದಿಷ್ಟು ಕಂಪ್ಲೀಟ್ ಇದ್ರೆ ಸೊ ಅವರಿಗೆ ರೆಕಾರ್ಡ್ಗೆ ಏನು 6 ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ ಅದು ಕರೆಕ್ಟಾಗೆ ಸಿಗುತ್ತೆ. ಓಕೆ, ಸೊ ಆ 6 ಮಾರ್ಕ್ಸ್. ಆ್ಯಂಡ್ ಹಾಗೆ ವೈವಾ ವಾಯ್ಸ್ ಅಂತ ಇರುತ್ತೆ, ಅದು 4 ಮಾರ್ಕ್ಸ್ ಇರುತ್ತೆ. ಅಂದರೆ ಓರಲ್ ಇರುತ್ತೆ, ಅಂದರೆ ಒಂದಿಷ್ಟು ಕ್ವಶನ್ಸ್ ಫಿಕ್ಸ್ ಆಗಿರುತ್ತೆ. ಅದರಲ್ಲಿ ಯಾವ್ದಾದ್ರು ಒಂದು 4 ಕ್ವಶನ್ಸ್ನ ಕೇಳ್ತಾರೆ, ಅದಕ್ಕೆ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ರೆ 4 ಮಾರ್ಕ್ಸ್ ಆರಾಮ್ಸೆ ಬಂದ್ಬಿಡುತ್ತೆ.
ಸೊ ಅಲ್ಲಿ ಪ್ರಾಕ್ಟಿಕಲಿ 10 ಮಾರ್ಕ್ಸ್. ಆ್ಯಂಡ್ ಹಾಗೆ 2 ಎಕ್ಸ್ಪೆರಿಮೆಂಟ್ ಇರುತ್ತೆ. ಸಮ್ಟೈಮ್ಸ್ 1 ಎಕ್ಸ್ಪೆರಿಮೆಂಟ್ನ ಕೊಡ್ತಾರೆ. ಈ ಫಿಸಿಕ್ಸ್ ಅಲ್ಲೆಲ್ಲ ಆದರೆ ಒಂದೇ ಎಕ್ಸ್ಪೆರಿಮೆಂಟ್ ಇರುತ್ತೆ. ಸೊ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿ ಅದರಲ್ಲಿ ಏನು ಮಾರ್ಕ್ಸ್ನ ಗೇನ್ ಮಾಡ್ತಾರೆ, 20 ಮಾರ್ಕ್ಸಿಗೆ ಒಂದು ಎಕ್ಸ್ಪೆರಿಮೆಂಟ್, ಅದಿಷ್ಟು ಅವರೆಷ್ಟು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಬೇಸ್ ಮೇಲೆ ಅವರಿಗೆ ಮಾರ್ಕ್ಸ್ನ ಅಲಾಟ್ ಮಾಡ್ತಾರೆ. ಇನ್ನು ಬಯಾಲಜಿಯಲ್ಲಿ ಆದರೆ ಅಲ್ಲೂ ಒಂದು 2 ಎಕ್ಸ್ಪೆರಿಮೆಂಟ್ನ ಕೊಡ್ತಾರೆ. 10 ಮಾರ್ಕ್ಸಿಗೆ ಒಂದು ಎಕ್ಸ್ಪೆರಿಮೆಂಟ್. ಸೊ 2 ಎಕ್ಸ್ಪೆರಿಮೆಂಟ್ ಅದ್ರ ಬೇಸ್ ಮೇಲೆ ಅಲ್ಲಿ ಕೂಡ ಸಿಗುತ್ತೆ. ಇನ್ನು ಕೆಮಿಸ್ಟ್ರಿಗೆ ಬಂದರೂ ಅಷ್ಟೇ. ಸೊ ಅಲ್ಲೂ ಹಾಗೆ ಏನಿರುತ್ತೆ ಅಂದರೆ 2 ಎಕ್ಸ್ಪೆರಿಮೆಂಟ್ ಇರುತ್ತೆ. ಒಂದು ಟೈಟ್ರೇಷನ್ ಬರುತ್ತೆ, ಇನ್ನೊಂದು ಸಾಲ್ಟ್ ಅನಾಲಿಸಿಸ್ ಅಂತ ಬರುತ್ತೆ. ಸೊ ಟೈಟ್ರೇಷನ್ಗೆ 10 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ, ಸಾಲ್ಟ್ ಅನಾಲಿಸಿಸ್ಗೆ 10 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಹೀಗೆ ಒಂದು 20 ಮಾರ್ಕ್ಸ್. ಸೊ ಹಾಗಾಗಿ ನೀವು ಯಾವುದೇ ಸಬ್ಜೆಕ್ಟ್ ಅಂತ ತಗೊಂಡು ಓವರ್ ಆಲ್ ಪ್ರಾಕ್ಟಿಕಲಲ್ಲಿ ಏನು 30 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ, ಅದರಲ್ಲಿ 6 ಮಾರ್ಕ್ಸ್ ರೆಕಾರ್ಡಿಗೆ, 4 ಮಾರ್ಕ್ಸ್ ವೈವಾ ವಾಸಿಗೆ, ಇನ್ ರಿಮೈನಿಂಗ್ 20 ಮಾರ್ಕ್ಸ್ ಎಕ್ಸ್ಪೆರಿಮೆಂಟಿಗೆ ಅಂತ ಇರುತ್ತೆ. ಸೊ ಒಂದು ಕಂಪ್ಲೀಟ್ ಅಷ್ಟು ತಗೊಂಡ್ರೆ ಈ 30 ಮಾರ್ಕ್ಸಲ್ಲಿ 14 ಮಾರ್ಕ್ಸ್ ಇಸ್ ದ ಪಾಸಿಂಗ್ ಪ್ಯಾಕೇಜ್. ಸೊ ಸ್ಟೂಡೆಂಟ್ ಒಂದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ಎಂಟರ್ ಆಗ್ತಾ ಇದ್ದಾನೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಏನಂದರೆ ಅವನಿಗೆ ಪಾಸ್ ಮಾಡೋಕ್ಕೆ ಏನು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಒಂದು ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿರ್ತಾರೆ. ಅಂದರೆ ಸೊ ಈಸಿಯಾಗಿ ಈಗ ರೆಕಾರ್ಡಿಗೆ 6 ಆಗಿರ್ಬೋದು, ವೈವಾಗೆ 4 ಆಗಿರ್ಬೋದು, ಆ್ಯಂಡ್ ಮಾಡುವಂಥ ಎಕ್ಸ್ಪೆರಿಮೆಂಟನ್ನು ಒಂದಷ್ಟು ಕರೆಕ್ಟಾಗಿ ಮಾಡಿಬಿಟ್ರೆ ಅವನಿಗೆ ಒಂದು 14 ಮಾರ್ಕ್ಸ್ ಅಂತೂ ಸಿಗೋವಂಥದ್ದು. ಓಕೆ, ಸೊ ಹಾಗಾಗಿ 30 ಮಾರ್ಕ್ಸ್ಗೆ 14 ಮಾರ್ಕ್ಸ್ ಇಸ್ ದ ಪಾಸಿಂಗ್ ಪ್ಯಾಕೇಜ್. ಅವನು ಅದನ್ನು ಸಪ್ರೇಟಾಗಿ ಪ್ರಾಕ್ಟಿಕಲ್ ದಿವಸನೇ ಅವನು ಸ್ಕೋರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಥಿಯರಿಯಲ್ಲಿ 70ಗೆ 21, ಹಾಗೆ ಪ್ರಾಕ್ಟಿಕಲಲ್ಲಿ 30ಗೆ 14. ಸೊ 21 + 14 ಎಷ್ಟಾಗುತ್ತೆ 35. ಸೊ 35 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ರೆ ಸೊ ಅದು ಏನಾಗುತ್ತೆ ಅಲ್ಲಿ ನಿಮಗೆ ಕಂಪ್ಲೀಟ್ ಏನಾಗುತ್ತೆ ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಕಂಪ್ಲೀಟ್ ಆಗೋದು. ತುಂಬ ಜನ ಅಂದ್ಕೊಳ್ತಾರೆ ನಾವು ಥಿಯರಿನ ಸ್ಕೋರ್ ಮಾಡಿದ್ರೆ ಸಾಕು, ಪ್ರಾಕ್ಟಿಕಲ್ ಅಟೆಂಡ್ ಮಾಡಲಿದ್ರು ಆಗುತ್ತೆ ಹಾಗೆ ಅಂತ. ಸೊ ಪ್ರಾಕ್ಟಿಕಲ್ನೇ ಸಪ್ರೇಟಾಗಿ ಅಟೆಂಡ್ ಮಾಡಬೇಕು, ಅಲ್ಲಿ ಪಾಸಿಂಗ್ ಪ್ಯಾಕೇಜೇ ಬೇರೆ, ಥಿಯರಿಲಿ ಅಟೆಂಡ್ ಮಾಡೋ ಪಾಸಿಂಗ್ ಪ್ಯಾಕೇಜೇ ಬೇರೆ. ಇನ್ ಕೇಸ್ ಥಿಯರಿಲಿ ನೀವು ಸ್ಕೋರ್ ಮಾಡಿ ಪ್ರಾಕ್ಟಿಕಲಲ್ಲಿ ಫೇಲ್ ಆಯಿತು ಅಂದರೆ ಫೇಲ್ ಅಂತಲೇ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಹಾಗೆ ಪ್ರಾಕ್ಟಿಕಲ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗಿಲ್ಲ. ತುಂಬ ಜನ ನಾವು ವರ್ಕ್ ಮಾಡಬೇಕಾದ್ರೆ ಕೆಲವು ಸ್ಟೂಡೆಂಟ್ಸಿಗೆ ಏನಂದರೆ ಅದೇ ಟೈಮಲ್ಲಿ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಏನೋ ಒಂದು ಅಟೆಂಡ್ ಮಾಡೋಕ್ಕಾಗದೇ ಇರ್ಬೋದು, ಏನೇ ಆಗಿರ್ಬೋದು, ಬಟ್ ಯಾವುದೇ ಕಾರಣಕ್ಕೂ ಪ್ರಾಕ್ಟಿಕಲ್ನ ಮಿಸ್ ಮಾಡ್ಕೊಳ್ಳೋ ಹಾಗೆಲ್ಲ. ಸೊ ಏಕೆ ಅಂದರೆ ಇಮಿಡಿಯೇಟ್ ಏನಂದರೆ ಪೇಪರ್ ಕರೆಕ್ಷನ್ ಎಲ್ಲ ಆಗಿ ಮಾರ್ಕ್ಸ್ ಎಂಟ್ರಿ ಆಗಿ ಈಗ ಮಾರ್ನಿಂಗ್ 1 ಡೇ ಅಲ್ಲಿ 3 ಬ್ಯಾಚಸ್ನ ಅಲಾಟ್ ಮಾಡ್ತಾರೆ. ಓಕೆ, ಸೊ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆದಾಗ ಸೊ ಒಂದಿಷ್ಟು ಟೈಮ್ ಅಂತ ಇರುತ್ತೆ. ಸೊ 9 to 11 ಒಂದು ಬ್ಯಾಚ್ ಇದ್ರೆ ನೆಕ್ಸ್ಟು 12 to 2 ಒಂದು ಬ್ಯಾಚ್ ಇರುತ್ತೆ. ಆಮೇಲೆ 4 to ನೆಕ್ಸ್ಟ್ 3 to 5 ಒಂದು ಬ್ಯಾಚ್. ಈ ಥರ 2 ಅವರ್ಸಿಗೆ ಒಂದು ಬ್ಯಾಚ್ ಇರುತ್ತೆ. 2 ಅವರ್ಸಲ್ಲಿ ಅವರು ಕಂಪ್ಲೀಟ್ 30 ಮಾರ್ಕ್ಸಿಗೆ ಅಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದಾಗಿರ್ಬೋದು, ಆ 2 ಅವರ್ಸಲ್ಲಿ ವೈವಾ ವಾಯ್ಸ್ ಆಗಿರ್ಬೋದು, ರೆಕಾರ್ಡ್ ಕರೆಕ್ಷನ್ ಆಗಿರ್ಬೋದು, ಇಷ್ಟು ಆದರೆ ವಿತಿನ್ 1 ಅವರಲ್ಲಿ ಕರೆಕ್ಷನ್ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲಿ ಮಾರ್ಕ್ಸ್ ಏನು ಸ್ಕೋರ್ ಮಾಡಿರ್ತಾರೆ ಅದು ಎಂಟ್ರಿ ಕೂಡ ಆಗೋಗ್ಬಿಡುತ್ತೆ, ಆನ್ಲೈನ್ ಎಂಟ್ರಿ ಆಗಿರೋದ್ರಿಂದ. ಸೊ ನಿಮ್ಮ ಮಕ್ಕಳು ಅವತ್ತೇನಾದ್ರು ಅಥವಾ ಯಾರು ಸ್ಟೂಡೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ಅವತ್ತೇನಾದ್ರು ನೀವು ಆಬ್ಸೆಂಟ್ ಆದ್ರಿ ಅಂದರೆ ನೀವು ಎಕ್ಸಾಮಲ್ಲಿ ಅದು ಫೇಲ್ ಆದ್ರೆ ಅಂತಾನೆ ಕೌಂಟ್ ಆಗೋದು. ಏಕೆಂದರೆ ಪ್ರಾಕ್ಟಿಕಲಲ್ಲಿ ಸಪ್ರೇಟಾಗಿ ನೀವು ಸ್ಕೋರ್ ಮಾಡಬೇಕಾಗತ್ತೆ 14 ಮಾರ್ಕ್ಸ್. ಸೊ ಹಾಗಾಗಿ ಸೊ ಯಾವುದೇ ಕಾರಣಕ್ಕೂ ಪ್ರಾಕ್ಟಿಕಲ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಕರೆಕ್ಟ್ ಆನ್ ಟೈಮಿಗೆ ಹೋಗಿ ಅಟೆಂಡ್ ಮಾಡಲೇಬೇಕು. ಸೊ ಇದೊಂದು ಪೇರೆಂಟ್ಸ್ ಹಾಗೆ ಸ್ಟೂಡೆಂಟ್ಸ್ ಮೈಂಡಲ್ಲಿ ತುಂಬ ನೆನಪಿಟ್ಕೊಳ್ಳೋವಂಥದ್ದು. ತುಂಬ ಜನ ಅಂದ್ಕೊಳ್ತಾರೆ ನಾವು ನೆಕ್ಸ್ಟ್ ಇಯರ್ ಮಾಡ್ಬೋದು, ಇಲ್ಲ ನೆಕ್ಸ್ಟ್ ಡೇ ಮಾಡ್ಬೋದು, ಇಲ್ಲ ಸ್ವಲ್ಪ ಲೇಟಾಗಿ ಹೋಗ್ಬೋದು. ಸೊ ಆ ಥರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಇಟ್ಸ್ ಎ ಟರ್ನಿಂಗ್ ಪಾಯಿಂಟ್. ಓಕೆ, ಸೊ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ನಾನು ಈ ವಿಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ